ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಮೀನ ರಾಶಿ ಸಾಡೆ ಸಾತಿ ಅಪಾಯಕಾರಿ ಯಾವಾಗ, ಅತ್ಯಂತ ಅಪಾಯಕಾರಿ ಯಾವಾಗ ಮತ್ತು ಯಾರಿಗೆ, ಇದನ್ನು ತಿಳಿಸ್ತಾ ಇದ್ದೇವೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೀನ ರಾಶಿಗೆ ಶನಿದೇವರು ಮಾರ್ಚ್ 29ನೇ ತಾರೀಕು 2025 ಬಂದಿದ್ದಾರೆ. ಇದು 2026 ಅಲ್ಲೇ ಇರ್ತಾರೆ. 2027 ಮಧ್ಯ ಭಾಗದವರೆಗೂ ಹೆಚ್ಚು ಕಡಿಮೆ ಅವರು ಅಲ್ಲೇ ಇರ್ತಾರೆ. ಇಷ್ಟರ ಒಳಗೆ ಯಾರ್ಯಾರು ಮೀನ ರಾಶಿಯಲ್ಲಿ ಹುಟ್ಟಿದ್ದೀರಾ ಅವರೆಲ್ಲರೂ ಇದನ್ನು ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಪೂರ್ವಾಭಾದ್ರ ನಕ್ಷತ್ರದ 4ನೇ ಪಾದದವರು, ಉತ್ತರಾಭಾದ್ರ ನಕ್ಷತ್ರದವರು ಮತ್ತು ರೇವತಿ ನಕ್ಷತ್ರದವರು ಎಲ್ಲರೂ ಕೂಡ ಮೀನ ರಾಶಿ ಒಳಪಟ್ಟಿರ್ತೀರಾ. ಈ ಸಾಡೆ ಸಾತಿ ಏನು ಮಧ್ಯಭಾಗದಲ್ಲಿದ್ದೀರಾ, ಇದು ನೋಡಿ ಟೆನ್ಷನ್ ಕೊಡುತ್ತೆ. ಯಾಕಂದ್ರೆ ನಿಮಗೆ ಚಂದ್ರ ಆಲ್ರೆಡಿ ಅಲ್ಲೇ ಇರ್ತಾನೆ. ಮೀನ ರಾಶಿ ಅಂದ್ರೆ ನಿಮ್ಮ ಮನಸ್ಸಿಗೆ ಟೆನ್ಷನ್ ಕೊಡ್ತಾನೆ, ತುಂಬಾ ಟೆನ್ಷನ್ ಕೊಡ್ತಾನೆ. ಹಾಗೆ ನೋಡಿ, ಯಾರ್ಯಾರು ಮೀನ ರಾಶಿಯವರು ಮಾರ್ಚ್ 15ರಿಂದ ಏಪ್ರಿಲ್ 15 ಒಳಗೆ ಹುಟ್ಟಿದ್ದೀರಾ ಅವ್ರಿಗೆ ತುಂಬಾ ಅಪ್ಲೈ ಆಗುತ್ತೆ. ಇದು ನೋಡ್ಕೊಳ್ಳಿ. ಅವಾಗ ಸೂರ್ಯ ಮೀನ ರಾಶಿಯಲ್ಲಿರ್ತಾನೆ. ನಿಮಗೆ ಸೂರ್ಯನೂ ಮೀನ ರಾಶಿಯಲ್ಲಿರ್ತಾನೆ, ಚಂದ್ರನೂ ಮೀನ ರಾಶಿಯಲ್ಲಿರ್ತಾನೆ. ನೋಡಿ, ಇವ್ರು ಏನ್ ಮಾಡ್ತೀರಾ, ಸೂರ್ಯನ ಡಿಗ್ರಿ ಏನಿದೆ ಆ ಡಿಗ್ರಿಗೆ ಶನಿದೇವರು ಹತ್ತರವಾದಾಗ ಅಥವಾ ಆ ಡಿಗ್ರಿ ಮೇಲೆ ಶನಿದೇವರು ಹಾದು ಹೋದಾಗ ತುಂಬಾ ಅಪಾಯವನ್ನುಂಟು ಮಾಡ್ತಾನೆ. ನಿಮಗೆ ಅತ್ಯಂತ ಅಪಾಯಕಾರಿ ಸಾಡೆ ಸಾತಿ ಯಾವಾಗ ಅಂದ್ರೆ ಸೂರ್ಯ ನಿಮಗೆ ಮೀನ ರಾಶಿಯಲ್ಲಿ ಮಾರ್ಚ್ 15ರಿಂದ ಏಪ್ರಿಲ್ 15ರಲ್ಲಿ ಹುಟ್ಟಿದಾಗ ನೀವು ಮೀನ ರಾಶಿಯವರು ಸೂರ್ಯನ ಮೇಲೆ ಶನಿದೇವರು ಹಾದು ಹೋದಾಗ ಅಥವಾ ಹತ್ತಿರವಾದಾಗಲೂ ಕೂಡ ಅತ್ಯಂತ ಅಪಾಯಕಾರಿಯಾಗಿರ್ತದೆ. ನಿಮ್ಮ ಬದುಕಿನಲ್ಲಿ ಏನಾದ್ರೂ ಘಟನೆಗಳು, ಅವಘಟನೆಗಳು ಸಂಭವಿಸಬಹುದು. ಇಷ್ಟಕ್ಕೆ ಮಾತ್ರ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ. ನೋಡಿ, ನೀವು ಆಲ್ರೆಡಿ ಅಕಸ್ಮಾತ್ ಮೀನ ರಾಶಿಯವರಿಗೆ ಸಾಡೆ ಸಾತಿ ನಡೀತಿತ್ತು. ಆಲ್ರೆಡಿ ಸಾಡೆ ಸಾತಿ ಕುಂಭರಾಶಿ ಶನಿ ದೇವರಿದ್ದಾಗ ನೀವು ದಾಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಇನ್ನೂ ಮುಂದೆ ಏನು ಮಾರ್ಚ್ 15ರಿಂದ ಏಪ್ರಿಲ್ 15 ಹೇಳಿದೆ, ಹಾಗೆ ಏಪ್ರಿಲ್ 15ರಿಂದ ಮೇ 15ರಲ್ಲಿ ಹುಟ್ಟಿದಾಗ್ಲೂ ಕೂಡ 2027 ನಂತರ ಶನಿದೇವರು ನಿಮಗೆ ಏನು ಮೇಷ ರಾಶಿಗೆ ಬರ್ತಾನಲ್ಲ, ಅಲ್ಲಿ ಅಕಸ್ಮಾತ್ ನಿಮ್ ಸೂರ್ಯ ಇದ್ರೆ ಅಂದ್ರೆ ಏಪ್ರಿಲ್ 15ರಿಂದ ಮೇ 15ರೊಳಗೆ ನೀವು ಹುಟ್ಟಿದ್ರೆ ಅಲ್ಲಿಯೂ ಕೂಡ ಶನಿದೇವರು ಸೂರ್ಯನ ಮೇಲೆ ಹಾದು ಹೋಗ್ತಾನೆ. ಅವಾಗ್ಲೂ ಕೂಡ ತೊಂದರೆ ಆಗ್ತದೆ. ಆದ್ರೆ ಇವಾಗಿಂದ ಹೇಳ್ತಾ ಇದ್ದೇನೆ ಮೀನ ರಾಶಿದು. ಈಗ ಮೀನ ರಾಶಿಯಲ್ಲೇ ಶನಿದೇವರು ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15ರಲ್ಲಿ ಹುಟ್ಟಿದ್ದೀರಾ ಮೀನ ರಾಶಿಯವರು ದಯವಿಟ್ಟು ನೋಡ್ಕೊಳ್ಳಿ. ಸೂರ್ಯನ ಮೇಲೆ ಹಾದು ಹೋಗುವಾಗ ಶನಿದೇವರು ಅತ್ಯಂತ ತೊಂದರೆ ಮಾಡ್ತಾನೆ. ಅಕಸ್ಮಾತ್ ಅಲ್ಲಿ ಸೂರ್ಯದೇವರು ಇದ್ರು ಮತ್ತು ಮಂಗಳ ಗ್ರಹವೂ ಇದ್ದರೆ ಇನ್ನಷ್ಟು ಎಫೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಯಾವ ಜ್ಯೋತಿಷಿಯು ಹೀಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹಿಂದಿನ ಜನ್ಮದ ಕರ್ಮ, ಅಕಸ್ಮಾತ್ ನೀವು ಪುಣ್ಯವನ್ನು ಮಾಡಿದ್ರಿ ಹಿಂದಿನ ಜನ್ಮದಲ್ಲಿ, ಶನಿದೇವರು ಅಷ್ಟಾಗಿ ಕಷ್ಟ ಕೊಡಲ್ಲ, ಅದ್ರ ಬದಲು ಒಳ್ಳೇದೇ ಮಾಡಿಬಿಡ್ಬೋದು. ಅದೇ ಹಿಂದಿನ ಜನ್ಮದಲ್ಲಿ ಕರ್ಮವನ್ನು ಮಾಡಿದ್ರೆ ಪಾಪ ಕರ್ಮಗಳನ್ನ ಶನಿದೇವರು ಶಿಕ್ಷೆ ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿ, ಅಪಾಯಕಾರಿ, ಅತ್ಯಂತ ಅಪಾಯಕಾರಿ ಯಾವಾಗ ಅಂದ್ರೆ ಸೂರ್ಯ ಅಲ್ಲಿದ್ದಾಗ ನಿಮ್ಮ ಮೀನ ರಾಶಿಯಲ್ಲೇ, ಮತ್ತು ಅಕಸ್ಮಾತ್ ಕುಜ ಮಂಗಳ ಗ್ರಹ ಇದ್ರೆ, ಸೂರ್ಯ ಇಲ್ಲಪ್ಪ ಮಂಗಳ ಗ್ರಹ ಇದ್ದಾನೆ ಅಂದ್ರೂ ಕೂಡ ಅವಾಗಲೂ ಕೂಡ ಅತ್ಯಂತ ಅಪಾಯಕಾರಿ ಆಗ್ತಾನೆ. ಈ ಎರಡೂ ಸಂದರ್ಭಗಳಲ್ಲಿ ನಿಮಗೆ ಯಾರ್ಯಾರು ಮೀನ ರಾಶಿಯಲ್ಲಿ ಹುಟ್ಟಿದ್ದೀರಾ ನಿಮಗೆ ಹೆಚ್ಚು ತೊಂದರೆ ಆಗ್ತದೆ. ನೋಡಿ, ಅಕಸ್ಮಾತ್ ಮಕ್ಕಳು ಹುಟ್ಟಿದ್ದಾರಪ್ಪ, ನಿಮ್ಮ ಮಕ್ಕಳು ಎಫೆಕ್ಟ್ ಆಗುತ್ತಾ ಅಂತ ಕೇಳ್ಕೊಂಡ್ರೆ ಏನೂ ಹೆದರಬೇಡಿ. ಶನಿದೇವರು ಮೊದಲ ಏನು ನೋಡಿ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ
ಹೆಚ್ಚು ಕಡಿಮೆ ಮೂರು ಸರ್ತಿ ಸಾಡೆ ಸಾತಿ ಬರಬಹುದು. ಮೊದಲು ಬಂದಾಗ ಅಂದ್ರೆ ಸಣ್ಣ ಮಗು ಇದ್ದಾಗ ಬಂದಾಗ ನೀವು ಯಾವ ಮಗುವಿಗೂ ತೊಂದರೆ ಅಷ್ಟಾಗಿ ಆಗುವುದಿಲ್ಲ, ಹೆದರ್ಲೇಬೇಡಿ, ಮಕ್ಕಳಿಗೆ ಅಷ್ಟು ಅನ್ವಯಿಸೋದಿಲ್ಲ. ನಡುಭಾಗದಲ್ಲಿ ಬಂದಾಗ ಹೆಚ್ಚಿಗೆ ಎಫೆಕ್ಟ್ ಕೊಡ್ತಾನೆ, ಮತ್ತು ಕೊನೆಯ ಭಾಗದಲ್ಲೂ ಕೂಡ ಬಂದಾಗ ಹೆಚ್ಚಿಗೆ ಎಫೆಕ್ಟ್ ಕೊಡ್ತಾನೆ ಶನಿದೇವರು. ಆದ್ದರಿಂದ ಪಾಪಕರ್ಮಗಳನ್ನ ಈ ಜನ್ಮದಲ್ಲಿ, ಹಿಂದಿನ ಜನ್ಮದಂತೂ ನಮ್ಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ಪಾಪಗಳನ್ನ ಕಡಿಮೆ ಮಾಡಿ ಪುಣ್ಯದ ಕಾಯಕಗಳನ್ನ ಕೆಲಸಗಳನ್ನ ಹೆಚ್ಚು ಮಾಡಿ ಅಂತ ಹೇಳ್ತೇನೆ. ಮತ್ತು ಇನ್ನಷ್ಟು ನೋಡಿ, ಅತ್ಯಂತ ಅಪಾಯಕಾರಿಯಾಗೋದು ಸೂರ್ಯ ಮೀನರಾಶಿಯಲ್ಲಿದ್ದಾಗ, ಮಂಗಳ ಗ್ರಹ ಮೀನರಾಶಿಯಲ್ಲಿದ್ದಾಗ ನಿಮಗೆ ಅತ್ಯಂತ ಅಪಾಯಕಾರಿಯಾಗಿರ್ತಾನೆ. ಮತ್ತು ಅಪಾಯಕಾರಿ ಯಾವಾಗಪ್ಪ ಅಂದ್ರೆ ರಾಹು ಅಥವಾ ಕೇತು ನಿಮ್ಮ ಮೀನರಾಶಿಯಲ್ಲಿದ್ರೆ, ಮೀನರಾಶಿಯಲ್ಲಿಯೇ ರಾಹು ಅಥವಾ ಕೇತು ಇದ್ರೆ ಅವಾಗ ಏನಾಗ್ತದಪ್ಪ ಅಂದ್ರ ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ತೊಂದರೆ ಆಗಬಹುದು. ಆಗ್ಲೇಬೇಕು ಅಂತ ಇಲ್ಲ, ಅದು ನಿಮ್ಮ ಪಾಪಕರ್ಮಗಳಿಗೆ ಅಥವಾ ನಿಮ್ಮ ಮನೆಯ ಹಿರಿಯವರ ಪಾಪಕರ್ಮಗಳಿಗೆ, ಪುಣ್ಯದ ಕೆಲಸಗಳಿಗೆ ಬಿಟ್ಟಿರ್ತದೆ. ಭಗವಂತನ ಅನುಗ್ರಹ ನೋಡಿ, ಗುರುಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ, ಈ ಶುಭ ಗ್ರಹಗಳ ದೃಷ್ಟಿ ಇದ್ರೆ ಅದು ಬದಲಾಗ್ತದೆ. ಅವರವರ ಕರ್ಮಗಳಿಗೆ ಬಿಟ್ಟಿದ್ದು, ಅವರವರು ಮಾಡಿರೋ ಒಳ್ಳೆ ಕೆಲಸಗಳಿಗೆ ಬಿಟ್ಟಿದ್ದು. ಎಲ್ಲದೂ ಕೆಟ್ಟದಾಗಬೇಕಂತೇನಿಲ್ಲ, ನಾವು ಯಾವುದು ಕೆಟ್ಟದ್ದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋವನ್ನು ಮಾಡಿದ್ದೇನೆ, ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ರಾಹು ಕೇತು ಅಲ್ಲಿದ್ರೆ ನೀವು ಸ್ವಲ್ಪ ಎಚ್ಚರದಿಂದಿರಿ. ಹೆದರೋ ಅವಶ್ಯಕತೆ ಇಲ್ಲ, ಆದ್ರೆ ಎಚ್ಚರದಿಂದ ಇರೋ ಅವಶ್ಯಕತೆ ಇದೆ. ನೋಡಿ, ಇನ್ನು ತಪ್ಪಿಸ್ಕೋಬೇಕು, ಇದರ ಈ ಒಂದು ಶಿಕ್ಷೆಯನ್ನು ಕಡಿಮೆ ಮಾಡ್ಕೋಬೇಕು, ತಗ್ಗಿಸ್ಕೋಬೇಕು ಇದರ ಒಂದು ದುಷ್ಪರಿಣಾಮನ್ನ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಶನಿದೇವರಿಗೆ ಕಪ್ಪು ಎಳ್ಳು ದಾನ ಮಾಡಬೇಕು. ಯಾರಿಗಪ್ಪ ಅಂದ್ರೆ ಅಸಹಾಯಕರಿಗೆ, ವಿಶೇಷ ಚೇತನರಿಗೆ, ಅಥವಾ ಯಾವುದಾದ್ರೂ ಮಠಗಳಿಗೆ, ದೇವಸ್ಥಾನಗಳಿಗೆ, ಐನರಿಗೆ, ಅಥವಾ ಏನು ಶಾಸ್ತ್ರಿಗಳಂತ ಕರಿತಾ ಇರ್ತೀರಾ ಅವರಿಗೆ ನೀವು ದಾನ ಮಾಡ್ಬಿಡಿ. ಕಪ್ಪು ಎಳ್ಳು ದಾನ ಮಾಡಿ, ಕಪ್ಪು ವಸ್ತ್ರವನ್ನ ದಾನ ಮಾಡಿ. ನೋಡಿ, ದಾನ ಮಾಡುವಾಗ ಒಂದಷ್ಟು ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಎಷ್ಟಾಗುತ್ತೋ, ನಾನು ಇಷ್ಟೇ ಅಂತ ಹೇಳಲ್ಲ, ಒಂದು 10 ರೂಪಾಯಿ ಆದ್ರೂ ದಕ್ಷಿಣೆ ಇಡಿ. ನಿಮ್ಮ ಶಕ್ತಿ ಅನುಸಾರ ಯಾರು ಇಸ್ಕೊಂಡಿರ್ತಾರೆ ಅವರು ತೃಪ್ತರಾದ್ರೆ ಶನಿದೇವರು ಕೂಡ ತೃಪ್ತನಾಗ್ತಾನೆ, ನಿಮಗೆ ಆಶೀರ್ವದಿಸ್ತಾನೆ, ಅನುಗ್ರಹಿಸುತ್ತಾನೆ. ಏನು ಕಷ್ಟ ಕೊಡ್ಬೇಕು, ಒಮ್ಮೆಟಿಗೆ ಕಷ್ಟ ಕೊಡ ಬದಲು ಕಂತಿನಲ್ಲಿ ಕಷ್ಟ ಬಂದ್ರೆ ನೀವು ಕೂಡ ಅದನ್ನ ತಡೆದುಕೊಳ್ಳಬಹುದು. ನೋಡಿ, ಮೀನರಾಶಿಯವರಿಗೆ ಸಾಡೆ ಸಾತಿ 2027 ಮಧ್ಯಭಾಗದವರೆಗೂ ಮಧ್ಯಭಾಗದ ಸಾಡೆ ಸಾತಿ ನಡೀತಾ ಇದೆ. ಇನ್ನು ಒಟ್ಟಾರೆಗೆ ಹೆಚ್ಚು ಕಡಿಮೆ 4.5 ವರ್ಷಗಳ ಕಾಲ ನಿಮಗೆ ಸಾಡೆ ಸಾತಿ ಇರುತ್ತೆ. ಮೇಷರಾಶಿಗೆ ಬಂದಾಗೂ ಕೂಡ ಸಾಡೆ ಸಾತಿಯ ಅಂತ್ಯಭಾಗ ನಡೆಯುತ್ತೆ. ಆ ಅಂತ್ಯಭಾಗದ ಮತ್ತೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ವಿವರಣೆ ಕೊಡ್ತೇವೆ. ಈಗ ಮಧ್ಯಭಾಗದಲ್ಲಿದೆ, ನಿಮಗೆ ಟೆನ್ಷನ್ಸ್ ಬಹಳ ಆಗೋ ಕಾಲ. ಏನೂ ಭಯ ಪಡಬೇಡಿ, ಯಾಕಂದ್ರೆ ಚಂದ್ರ ಕೂಡ ಅಲ್ಲಿರ್ತಾನೆ. ಚಂದ್ರನ ಮೇಲೂ ಕೂಡ ಶನಿದೇವರು ಹಾದು ಹೋಗುವಾಗ ಹೆಚ್ಚು ಭಾವನಾತ್ಮಕ ಅಂಶಗಳನ್ನು ಕೊಟ್ಬಿಡ್ತಾನೆ. ಡಿಪ್ರೆಷನ್ನಿಗೆ ಹೋಗೋ ಕಾಲ ಕೂಡ ಬರಬಹುದು, ಬಂದೇ ತೀರುತ್ತೆ ಅಂತಲ್ಲ, ಡಿಪ್ರೆಷನ್ನಿಗೂ ಹೋಗೋ ಕಾಲ ಬಂದು ಬಿಡ್ಬೋದು. ಅಷ್ಟು ಶನಿದೇವರು ನಿಮ್ಮ ಕರ್ಮಗಳಿಗೆ ಒಂದು ಶಿಕ್ಷೆಯನ್ನ ಕೊಡಬಹುದು. ಒಳ್ಳೇದ್ ಮಾಡಿದ್ರೆ ಹೆದರೋ ಅವಶ್ಯಕತೆನೇ ಇಲ್ಲ. ಹಿಂದೆ ಪಾಪ ಮಾಡಿದ್ವೋ ಪುಣ್ಯ ಮಾಡಿದ್ವೋ ನಮಗೆ ಗೊತ್ತಿರಲ್ಲ. ಆದ್ದರಿಂದ ನೋಡಿ, ಶನಿ ದೇವರಿಗೆ ಮತ್ತೆ ಹೇಳ್ತೇನೆ, ಕಪ್ಪು ಎಳ್ಳು ದಾನ, ಕಪ್ಪು ವಸ್ತ್ರ ದಾನ, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಪುಳಿಯೋಗರೆ ದಾನವನ್ನ ಮಾಡಿ. ನೋಡಿ, ವಸ್ತ್ರವನ್ನು ಏನ್ ದಾನ ಮಾಡ್ತೀರಾ ನೋಡಿ, ಅವ್ರು ಉಪಯೋಗಿಸ್ಬೇಕು, ಆ ರೀತಿ ಸ್ವಲ್ಪ ಒಳ್ಳೆ ವಸ್ತ್ರವನ್ನೇ ದಾನ ಮಾಡಿ. ಸುಮ್ಮನೆ ಅತಿ ಕಡಿಮೆದು ಸುಮ್ಮನೆ ಕಾಟಾಚಾರಕ್ಕೆ ದಾನ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಳ್ಳು ಸ್ವಲ್ಪ ಕೊಟ್ರೆ ಸಾಕು, ನೀವೇನ್ ಕೇಜ್ ಗಟ್ಲೆ ಕೊಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಆದ್ರೂ ಸಾಕು. ಅದರ ಜೊತೆಗೆ ಕಪ್ಪು ವಸ್ತ್ರ ಇಟ್ರೆ ಒಳ್ಳೇದು, ಸ್ವಲ್ಪ ದಕ್ಷಿಣೆ ಇಡಿ. ಇದರಿಂದ ಶನಿದೇವರು ತೃಪ್ತನಾಗ್ತಾನೆ. ಅಸಹಾಯಕರಿಗೆ ಸಹಾಯ ಮಾಡಿ. ಇಷ್ಟೆಲ್ಲ ಮಾಡೋದ್ರಿಂದ ಶನಿದೇವರ ಆಶೀರ್ವಾದ ತಗೊಂಡ್ಬಿಟ್ಟು ಈ ಸಾಡೆ ಸಾತಿಯಿಂದ ನೀವು ಪಾರಾಗಬಹುದು. ಇಷ್ಟ ಹೇಳ್ತಾ ಇದ್ದೇನೆ.
ಇದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಮಾಡಿರೋ ಮುಖ್ಯ ಉದ್ದೇಶ, ನಾನು ನೋಡಿ ಅತ್ಯಂತ ರಿಸರ್ಚ್ ಮಾಡಿದ್ದೇನೆ. ವಾಮಾಚಾರ, ಈ ದುಷ್ಟಶಕ್ತಿ ಪ್ರಯೋಗ, ಆತ್ಮಗಳ ಪ್ರಯೋಗದ ವಿರುದ್ಧ ಹೋರಾಡೋದು ಹೇಗೆ, ಮನೆಯಲ್ಲಿಯೇ ಹೋರಾಡೋದು ಹೇಗೆ, ಯಾವ ಮಂತ್ರ ಧ್ಯಾನ ಮಾಡಬೇಕು, ಯಾವ ದೇವಾಲಯಕ್ಕೆ ಹೋಗ್ಬೇಕು, ಇದರಿಂದ ನಿಮಗೆ ಎಲ್ಲಿ ಶಕ್ತಿ, ನಿಮ್ಮ ಆಂತರ್ಯದಿಂದ ನಿಮ್ಮ ಇಂಟರ್ನಲ್ ಶಕ್ತಿ ಹೇಗೆ ರೈಸ್ ಆಗ್ತದೆ, ಇದನ್ನೆಲ್ಲ ನಾ ಹೇಳ್ಕೊಡ್ತೇನೆ. ಕೆಲವು ಆಚರಣೆಗಳನ್ನು ಮಾಡೋದ್ರಿಂದಲೂ ಕೂಡ ನೀವು ಶಕ್ತಿಯನ್ನು ತಗೋಬಹುದು. ಏನಪ್ಪ, ಆತ್ಮಗಳಿಗೆ ಕಿರಿಕಿರಿ ಮಾಡಿ ಅವುಗಳ ಶಕ್ತಿಯನ್ನ ಕಡಿಮೆ ಮಾಡಿಬಿಟ್ಟು ಕಡೆಗೆ ಆತ್ಮಗಳನ್ನ ನಿಮ್ಮಿಂದ ಹೊರಗೆ ಓಡಿಸೋದು, ನಿಮ್ಮ ಮನೆಯಿಂದ ಹೊರಗೆ ಓಡಿಸೋದೇ ನಮ್ಮ ಉದ್ದೇಶ. ಅಥವಾ ನಿಮಗೆ ಯಾವ್ದಾದ್ರು ಸ್ತ್ರೀ ಶಾಪಗಳು, ಪಿತೃದೋಷಗಳು, ನಾಗದೋಷಗಳು, ಸರ್ಪದೋಷಗಳು, ಅಖಂಡ ಕಾಳ ಸರ್ಪದೋಷಗಳಿದ್ರೂ ಕೂಡ ಅದಕ್ಕೆ ಏನ್ ಮಾಡ್ಬೇಕಂತ ನಾವು ಸೂಕ್ತ ಸಲಹೆ ನೀಡ್ತೇವೆ. ನೀವು ನಮಗೆ ಕರೆ ಮಾಡಿ. ಧನ್ಯವಾದಗಳು. ಶುಭವಾಗಲಿ.